ಎಂಬ ಧ್ವನಿ ಸಂಜ್ಞೆಯ ಮುಖಾಂತರ ಸಂದೇಶ ಅಥವಾ ಮಾಹಿತಿ ರವಾನಿಸುವ ವಿಧಾನವನ್ನು ಮೋರ್ಸ್ ಕೋಡ್ ಅಥವಾ ಮೋರ್ಸ್ ಸಂಜ್ಞೆ ಎಂಬುದಾಗಿ ಕರೀತೇವೆ. ಈ ಸಂಜ್ಞಾ ಭಾಷೆಯ ಸಂಶೋಧಕ ಸ್ಯಾಮ್ಯುಯಲ್ ಮೋರ್ಸ್ ಅವರನ್ನು ಗೌರವಿಸಲು ಮತ್ತು ಈ ಸಂವಹನ ವಿಧಾನವನ್ನು ಸಂಭ್ರಮಿಸಲು ಏಪ್ರಿಲ್ 27ರ ದಿನಾಂಕವೊಂದು ಮೋರ್ಸ್ ಕೋಡ್ ದಿನ ಎಂಬುದಾಗಿ ಆಚರಿಸಲಾಗ್ತದೆ. ಈಗಿನ ಮೊಬೈಲ್ ಯುಗದ ಯುವಕರು ಬಾಲಕ ಬಾಲಕಿಯರಿಗೆ ಇದು ತಮಾಷೆಯೇ ಕಾಣಬಹುದು. ಆದರೆ ಸುಮಾರು 150 ವರ್ಷಗಳ ಹಿಂದೆ ಈ ಮಾಧ್ಯಮ ಕ್ರಾಂತಿಕಾರಿ ಸಂವಹನ ವಿಧಾನವಾಗಿ ಎಲ್ಲರ ಗಮನ ಸೆಳೆದಿತ್ತು. ಅಲ್ಲಿಯವರೆಗೆ ಸಂದೇಶಗಳನ್ನು ಕಳುಹಿಸಲು ವಾರಗಳೇ ಬೇಕಾಗ್ತಾ ಇದ್ದವು. ಆದರೆ ಮೋರ್ಸ್ ಅವರು ಆಲ್ಫ್ರೆಡ್ ವೈಲ್ ಮತ್ತು ಜೋಸೆಫ್ ಹೆನ್ರಿ ಅವರ ಜೊತೆಗೂಡಿ 1836ರಲ್ಲಿ ವಿದ್ಯುತ್ ಟೆಲಿಗ್ರಾಫ್ ಮೂಲಕ ಸಂವಹನದಲ್ಲಿ ಕ್ರಾಂತಿಯನ್ನು ಉಂಟುಮಾಡಿದರು. ಮೊದಲಿಗೆ ಮೋರ್ಸ್ ಕೋಡ್ ಮೂಲಕ ಸಂಖ್ಯೆಗಳನ್ನು ಮಾತ್ರ ರವಾನಿಸಲಾಗ್ತಿತ್ತು. ಆದರೆ 1840ರ ಹೊತ್ತಿಗೆ ವೈಲ್ ಅದನ್ನು ಅಕ್ಷರಗಳು ಮತ್ತು ವಿಶೇಷ ಅಕ್ಷರಗಳನ್ನು ಸೇರಿಸಲು ಸಾಧ್ಯವಾಗುವಂತೆ ಪರಿಷ್ಕರಿಸಿದರು. ಕ್ರಮೇಣ ಇದರ ಬಳಕೆ ಹೆಚ್ಚಿತು. 1851ರಲ್ಲಿ ಐರೋಪ್ಯ ದೇಶಗಳು ಅಂತಾರಾಷ್ಟ್ರೀಯವಾಗಿ ವಿವಿಧ ಭಾಷೆಗಳಲ್ಲಿ ಬಳಸಲು ಸಾಧ್ಯವಾಗುವಂತೆ ಮೋರ್ಸ್ ಕೋಡನ್ನು ಅಭಿವೃದ್ಧಿಪಡಿಸಿದವು. ಅದಕ್ಕೊಂದು ಜಾಗತಿಕ ಮಾನದಂಡವನ್ನು ರೂಪಿಸಿದವು. ಇದಿಷ್ಟು ಮೋರ್ಸ್ ಕೋಡಿನ ಕತೆ. ಈಗಲೂ ಈ ಟಕ್ 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 ಸಂವಹನವನ್ನು ಬಳಸಲು ಸಾಧ್ಯವಿದೆ. ಈಗ ಇದನ್ನು ಆನ್ಲೈನ್ ಕೋರ್ಸುಗಳ ಮೂಲಕ ಕಲಿಯಬಹುದು ಅಥವಾ ವಿಡಿಯೋಗಳ ಮೂಲಕವೂ ಕಲಿಯಬಹುದು. ನೀವು ಮೋರ್ಸ್ ಸಂಜ್ಞೆ ಬಳಸುವ ಮೂಲಕ ಇತರರ ಗಮನ ಸೆಳೆಯಬಹುದು. ವಿನೋದಕ್ಕಾಗಿ ಮೋರ್ಸ್ ಸಂಜ್ಞಾ ಸಂದೇಶ ಕಳುಹಿಸಿ ಸ್ನೇಹಿತರನ್ನು ಚಕಿತಗೊಳಿಸಬಹುದು. ಆನ್ಲೈನ್ ಪರಿಕರಗಳನ್ನು ಬಳಸಿ ಈ ಸಂಕೇತಗಳನ್ನು ಗಟ್ಟಿಯಾಗಿ ಹೇಳುವಂತೆ ಸವಾಲು ಹಾಕಬಹುದು. ಕಲಿಯುವ ಮೂಲಕ ಇರಬಹುದು, ಸಂಜ್ಞೆಯನ್ನು ಬಿಡಿಸುವ ಮೂಲಕ ಇರಬಹುದು, ಅಥವಾ ಸಂಜ್ಞಾ ಭಾಷೆಯನ್ನು ಪ್ರಯೋಗಿಸುವ ಮೂಲಕ ಇರಬಹುದು. ಹೀಗೆ ಯಾವುದೇ ರೀತಿಯಲ್ಲೂ ಇದನ್ನು ಬಳಸುವ ಮೂಲಕ 1.5 ಶತಕದ ಹಿಂದೆ ಇತಿಹಾಸ ಸೃಷ್ಟಿಸಿದ್ದ ಈ ಚಾರಿತ್ರಿಕ ಆವಿಷ್ಕಾರವನ್ನು ನೀವು ಮೆಚ್ಚಬಹುದು, ಪ್ರಶಂಸಿಸಬಹುದು.